Exercise 7.2 8th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. Show that the angles of an equilateral triangle are 60 degree each ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಒಂದ್ ಟ್ರಯಾಂಗಲ್ ತಗೊಂತೀನಿ ನಾನೇ. ಓಕೆ, ಸೊ ಆ ಟ್ರಯಾಂಗಲ್ ಏನಂತ ತಗೊಂತೀನಿ, ಎ ಬಿ ಸಿ ಅಂತ ತಗೊಂತೀನಿ. ಇದು ಬಂದ್ಬಿಟ್ಟು ಈಕ್ವಿಲಾಟರಲ್ ಟ್ರಯಾಂಗಲ್. ಈಕ್ವಿಲಾಟರಲ್ ಟ್ರಯಾಂಗಲ್ ಅಂದ್ರೆ ಎಲ್ಲ ಸೈಡ್ಸ್ ಈಕ್ವಲ್ ಇದಾವ ಅಂತ ತಗೊಂತೀನಿ. ಸೊ ಗಿವನ್ ಬಂದ್ಬಿಟ್ಟು ಏನು, ಗಿವನ್ ಬಂದ್ಬಿಟ್ಟು ಎ ಬಿ ಸಿ is an equilateral triangle ಅಂತ ತಗೊಂತೀನಿ. ಈಕ್ವಿಲಾಟರಲ್ ಟ್ರಯಾಂಗಲ್ ಅಂದ್ರೆ ಎಲ್ಲ ಸೈಡ್ ಈಕ್ವಲ್. ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎ ಸಿ. ಓಕೆ, ಈಗ ಪ್ರೂವ್ ಏನ್ ಮಾಡ್ಬೇಕು ನೋಡ್ರಿ. ಟು ಪ್ರೂವ್ ಬಂದ್ಬಿಟ್ಟು ಓಕೆ, ಟು ಪ್ರೂವ್ ಬಂದ್ಬಿಟ್ಟು ಏನು, ಎಲ್ಲ ಆಂಗಲ್ 60 ಡಿಗ್ರಿ ಅಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ಏನು, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಇಸ್ ಈಕ್ವಲ್ ಟು angle C is equal to 60 degree ಅಂತ ಪ್ರೂವ್ ಮಾಡಬೇಕು. ಪ್ರೂಫ್ ನೋಡೋಣ. ಓಕೆ, ಸೊ ಯಾವ ಟ್ರಯಾಂಗಲ್ ತಗೊಂತೀವಿ, ಇನ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಫಸ್ಟ್ ನಾನು ಯಾವ ಸೈಡ್ ತಗೊಂತೀನಿ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ತಗೊಂತೀನಿ. ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ತಗೊಂತೀನಿ. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ತಗೊಂತೀನಿ. ಓಕೆ, ಇದು ಎರೇಸ್ ಮಾಡೀನಿ. ಈಗ ನಿಮಗೆ ಒಂದ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಎರಡು ಸೈಡ್ ಒಂದ್ ಟ್ರಯಾಂಗಲ್ ತಗೊಂಡಾಗ, ಓಕೆ ಇದೇ ಟ್ರಯಾಂಗಲ್ ಅನ್ಕೊಳ್ರಿ. ಓಕೆ, ಒಂದ್ ಟ್ರಯಾಂಗಲ್ ತಗೊಂಡಾಗ ಎರಡ್ ಸೈಡ್ ಈಕ್ವಲ್ ಇದ್ರೆ ಅದ್ರ ಅಪೋಸಿಟ್ ಆಂಗಲ್, ಇದ್ರ ಅಪೋಸಿಟ್ ಆಂಗಲ್ ಇದಾಗುತ್ತೆ, ಇದ್ರ ಅಪೋಸಿಟ್ ಆಂಗಲ್ ಬಿ ಆಗುತ್ತೆ. ಸೊ ಎರಡ್ ಸೈಡ್ ತಗೊಂಡಾಗ ಓಕೆ, ಅವ್ರ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತವೆ. ಎರಡ್ ಸೈಡ್ ಈಕ್ವಲ್ ಇದ್ರೆ ಅವ್ರ ಅಪೋಸಿಟ್ ಆಂಗಲ್ಸ್ ಕೂಡ ಈಕ್ವಲ್ ಇರ್ತದೆ. ನಾನೇನ್ ತಗೊಂಡಿನಿ ಈಗ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ. ಇವ್ರ ಎಷ್ಟು ಈಕ್ವಲ್ ಇದಾರೆ ಅಂದ್ರೆ ಇವ್ರ ಅಪೋಸಿಟ್ ಆಂಗಲ್ ಏನಾಗುತ್ತಾರೆ, ಎ ಬಿ ಅಪೋಸಿಟ್ ಏನಾಗುತ್ತೆ, ಆಂಗಲ್ ಸಿ ಆಗುತ್ತೆ. ಬಿ ಸಿ ಅಪೋಸಿಟ್ ಏನಾಗುತ್ತೆ, ಆಂಗಲ್ ಎ ಆಗುತ್ತೆ. ಸೊ ಏನ್ ಬರಿಬಹುದು, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎ ಅಂತ ಬರಿಬಹುದು. ಇದನ್ನ ಇಕ್ವೇಶನ್ 1 ಅಂತ ಬರ್ತೀವಿ. ಅದೇ ರೀತಿ ಅದೇ ಟ್ರಯಾಂಗಲ್ ಅಲ್ಲಿ ಓಕೆ, ನೀವು ನೋಡಿದ್ರೆ ಅದೇ ಟ್ರಯಾಂಗಲ್ ಅಲ್ಲಿ ನಮ್ಗೆ ಏನ್ ಗೊತ್ತು, ಈಗ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೂಡ ಗೊತ್ತು. ಸೊ ನಾನೇನ್ ಮಾಡ್ತೀನಿ, ಈಗ ಇದನ್ನ ಎರೇಸ್ ಮಾಡ್ಬಿಟ್ಟು ಯಾರು ತಗೊಂತೀನಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಇವರಿಬ್ರು ಕೂಡ ಈಕ್ವಲ್ ಅಂತ ತಗೊಂತೀನಿ. ಓಕೆ, ಇವರಿಬ್ರು ಕೂಡ ಈಕ್ವಲ್ ಅಂತ ಗೊತ್ತು. ಈಕ್ವಲ್ ಅಂತ ತಗೊಂಡ್ರೆ ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಸೊ ಈಗ ನೀಟಾಗಿ ಇಲ್ಲಿ ಬರ್ದ್ಬಿಡೋಣ. ಇನ್ ಟ್ರಯಾಂಗಲ್ ಎ ಬಿ ಸಿ ನಮ್ಗೆ ಇನ್ನೊಂದ್ ಏನ್ ಗೊತ್ತು, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೂಡ ಗೊತ್ತು. ಈಗ ಎ ಬಿ ಅಪೋಸಿಟ್ ಏನಾಗುತ್ತೆ, ಆಂಗಲ್ ಸಿ ಆಗುತ್ತೆ. ಆಂಗಲ್ ಸಿ ಬಿಡ್ತೀನಿ. ಓಕೆ, ಸೊ ಇಲ್ಲಿ ಬರೀತೀನಿ, ನಿಮ್ಗೆ ಅರ್ಥ ಆಗ್ಲ ಅನ್ಬಿಟ್ಟು. ಎ ಬಿ ಇದ್ದಲ್ಲೇನು, ಎ ಬಿ ಅಪೋಸಿಟ್ ಆಂಗಲ್ ಸಿ. ಎ ಸಿ ಅಪೋಸಿಟ್ ಏನಾಗುತ್ತೆ, ಎ ಸಿ ಅಪೋಸಿಟ್ ಬಂದ್ಬಿಟ್ಟು ಆಂಗಲ್ ಬಿ ಬರುತ್ತೆ. ಓಕೆ, ಇದು ಬಂದು ಈಕ್ವೇಶನ್ 2 ಅಂತ ಬರೀತೀವಿ. ಓಕೆ, ಇಲ್ಲಿ ರೀಸನ್ ಎರಡಕ್ಕೂ ಈಕ್ವೇಶನ್ 1 ಮತ್ತೆ 2ಗೆ ಒಂದೇ ರೀಸನ್ ಏನಂತಂದ್ರೆ ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಸೊ ಈಗ ನಾವು ಫ್ರಮ್ 192 ಏನ್ ಬರಿಬಹುದು ನೋಡ್ರಿ. ಫ್ರಮ್ 192 ಮೂರು ಆಂಗಲ್ ಈಕ್ವಲ್ ಬರಿಬೋದಾ, ಯಾಕೆಂದ್ರೆ ನೀವೇ ನೋಡ್ರಿ, ಆಂಗಲ್ ಸಿ 10 ಇತ್ತು ಅನ್ಕೊಳ್ರಿ. ಆಂಗಲ್ ಸಿ 10 ಅಂದ್ರೆ ಆಂಗಲ್ ಎ 10. ನೀವು ಆಂಗಲ್ ಸಿ 10 ಅಂದ್ರೆ ಆಂಗಲ್ ಬಿ ಕೂಡ 10. ನಾಲ್ಕು ಅಂದ್ರೆ ನಥಿಂಗ್ ಬಟ್ ಸಿ 10 ಇದ್ರೆ ಎ ಕೂಡ 10, ಸಿ 10 ಇದ್ರೆ ಬಿ ಕೂಡ 10. ಸೊ ನಮ್ಗೆ ಏನ್ ಗೊತ್ತಾಯ್ತು, ಮೂರು ಆಂಗಲ್ ಈಕ್ವಲ್ ಅಂತ ಗೊತ್ತಾಯ್ತು. ಸೊ ನಾವೇನ್ ಬರ್ತೀವಿ, ಫ್ರಮ್ 192 ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಗೊತ್ತಾಯ್ತು. ಓಕೆ, ಇದನ್ನ ನಾನು ಈಕ್ವೇಶನ್ 3 ಅಂತ ಕರಿತೀನಿ. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ ನಾನು, ಈಗ ಆ ಟ್ರಯಾಂಗಲ್ ಸಪರೇಟ್ ಬರಿತೀನಿ. ನಾವು ತಗೊಂಡ್ರೆ ಟ್ರಯಾಂಗಲ್ ಏನು, ಎ ಬಿ ಸಿ ಅಂತ ತಗೊಂಡಿದ್ವಿ. ಓಕೆ, ಸೊ ಮೂರು ಸೈಡ್ ಈಕ್ವಲ್ ಅಂತ ತಗೊಂಡಿದ್ವಿ. ಈಗ ನಮಗೆ ಏನ್ ಗೊತ್ತು, ಮೂರು ಆಂಗಲ್ ಈಕ್ವಲ್ ಅಂತ ಗೊತ್ತಾಯ್ತು. ಓಕೆ, ಸೊ ಏನ್ ಬರಿಬಹುದು, ಇನ್ ಟ್ರಯಾಂಗಲ್ ಎ ಬಿ ಸಿ ಮೂರು ಆಂಗಲ್ ಸೇರಿದ್ರೆ ಎಷ್ಟಿರುತ್ತೆ, 180 ಇರುತ್ತೆ. ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ರೀಸನ್ ಏನು, ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಬಂದ್ಬಿಟ್ಟು ಎಷ್ಟಿರುತ್ತೆ, ಈಸ್ 180 ಡಿಗ್ರಿ ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಈಗ ನಾನು ಆಂಗಲ್ ಎ ಬರಿತೀನಿ ಪ್ಲಸ್ ಬಿ ಇದ್ದಲ್ಲಿ ಏನ್ ಬರಿಬಹುದು, ಎ ಅಂತ ಬರಿಬಹುದು. ಆಮೇಲೆ ಅದೇ ರೀತಿ ಸಿ ಇದ್ದಲ್ಲಿ ಏನ್ ಬರಿಬಹುದು, ಸಿ ಇದ್ದಲ್ಲಿ ಕೂಡ ನಾನು ಎ ಅಂತ ಬರಿಬಹುದು. ಯಾಕಂದ್ರೆ ಮೂರು ಆಂಗಲ್ ಈಕ್ವಲ್ 180 ಆಯ್ತು. ಇದು ಎಲ್ಲಿಂದ ಬರ್ದೆ, ಫ್ರಮ್ ಈಕ್ವೇಶನ್ 3 ಇಂದ ಬರ್ದೆ. ಮೂರು ಆಂಗಲ್ ಎ ಇದೆ, ಆಡ್ ಮಾಡಿದ್ರೆ 3 ಆಂಗಲ್ ಎ ಇಸ್ ಈಕ್ವಲ್ ಟು
180 ಆಯ್ತು. ಆಂಗಲ್ ಎ ಇಸ್ ಈಕ್ವಲ್ ಟು 180 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3 ಆಯ್ತು. 3 1 ಜಾ 3 60 ಜಾ. ಸೊ ಆಂಗಲ್ ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು 60 ಡಿಗ್ರಿ ಆಯ್ತು. ಓಕೆ, ಈಗ ಆಂಗಲ್ ಎ 60 ಅಂತಂದ್ರೆ ಓಕೆ ಫ್ರಮ್ ಈಕ್ವೇಶನ್ 3 ಏನ್ ಬರೀಬಹುದು? ಫ್ರಮ್ ಈಕ್ವೇಶನ್ 3 angle A is equal to angle B is equal to angle C is equal to 60 degree. Angle A 60 ಅಂದ್ರೆ B ಕೂಡ 60, C ಕೂಡ 60. ಓಕೆ, ಸೊ ಮೂರು ಆಂಗಲ್ 60 ಡಿಗ್ರಿ ಪ್ರೂವ್ ಮಾಡಂತ ಹೇಳಿದ್ರು, ಅದನ್ನ ನಾವು ಪ್ರೂವ್ ಮಾಡಿದೀವಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್, ಆಮೇಲೆ ಟ್ರಯಾಂಗಲ್ಸ್ ಕ್ಲಾಸ್ 9 ಫುಲ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇನ್ನು ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.